Hello everyone, welcome to the class. Already we know about the lesson Healthy Life. Today we are going to deal with the question and answer from this lesson. Okay, see this one. Check your understanding. Answer the following questions in a sentence each. Healthy Life questions and answers. ಪೇಜ್ ನಂಬರ್ 3 ಅಂದರೆ ಪೇಜ್ ನಂಬರ್ 3ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ನಂಬರ್ 1, ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದ್ಯಾಟ್ ಯು ಕುಡ್ ಇಮ್ಯಾಜಿನ್? ನೀವು ಊಹಿಸಬಹುದಾದ ಆರೋಗ್ಯಕರ ಸ್ಥಳ ಯಾವುದು? ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ವಿ ಕುಡ್ ಇಮ್ಯಾಜಿನ್. ದೆನ್ ನಂಬರ್ 2, ಹೂ ವಾಸ್ ಫ್ಯೂರಿಯಸ್? ಯಾರು ಕೋಪಗೊಂಡಿದ್ದರು? ದ ಆನ್ಸರ್ ಈಸ್ ದ ವಿಚ್ ವಾಸ್ ಫ್ಯೂರಿಯಸ್ ಆರ್ ಒನ್ ಆಫ್ ದ ವಿಚಸ್ ವಾಸ್ ಫ್ಯೂರಿಯಸ್. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರೆದ್ರು ಸರಿ. ದೆನ್ ನಂಬರ್ 3, ವಾಟ್ ಮೇಡ್ ದ ಪೋಷನ್ ಗೋ ರಾಂಗ್? ಮದ್ದು ತಪ್ಪಾಗಲು ಕಾರಣವೇನು? ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ in uttering the words, so that made the potion go wrong. Then fourth one is, what happened after the explosion? ಸ್ಫೋಟದ ನಂತರ ಏನಾಯಿತು? Answer is, after the explosion the complete forest was destroyed, or ಅಥವಾ after the explosion the forest was destroyed completely. ಓಕೆ, ಯಾವುದು ಬೇಕಾದರೂ ಒಂದನ್ನು ಇಲ್ಲಿ ನೀವು ಬರೆಯಿರಿ. ದೆನ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಪೇಜ್ ನಂಬರ್ 4. ಓಕೆ, see this one. Question number 1, what happened to the witches after the explosion? ಸ್ಫೋಟದ ನಂತರ ಮಾಟಗಾತಿಯರಿಗೆ ಏನಾಯಿತು? ಆಲ್ ದ ವಿಚಸ್ ಟರ್ನ್ಡ್ ಇಂಟು ಟೈನಿ ಕ್ರಿಯೇಚರ್ ಲೈಕ್ ಜರ್ಮ್ಸ್ ಆಸ್ ಎ ರಿಸಲ್ಟ್ ಆಫ್ ಎಕ್ಸ್ಪ್ಲೋಷನ್. ದೇ ವೇರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ಓಕೆ, ದೆನ್ ಕ್ವಶನ್ ನಂಬರ್ 2, ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್? ಹುಡುಗ ಹೊಸ ಪಾನೀಯದೊಂದಿಗೆ ಏನು ಮಾಡಿದನು? ಆನ್ಸರ್ ಈಸ್, ದ ಬಾಯ್ ಥಾಟ್ ದ್ಯಾಟ್ ಇಟ್ ವಾಸ್ ಅ ನೈಸ್ ಡ್ರಿಂಕ್ ಆ್ಯಂಡ್ ಸ್ವ್ಯಾಲೋಡ್ ಇಟ್ ಫುಲ್ಲಿ. ದೆನ್ ಕ್ವಶನ್ ನಂಬರ್ 3, ಹೌ ಡಿಡ್ ದ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ಮದ್ದು ಕುಡಿದ ನಂತರ ಹುಡುಗ ಹೇಗೆ ಬದಲಾದನು? The boy's likes and dislikes changed after drinking the potion. Then question number 4, mention the worst thing that the witches learned to do. ಮಾಟಗಾತಿಯರು ಮಾಡಲು ಕಲಿತ ಕೆಟ್ಟ ವಿಷಯವನ್ನು ಇಲ್ಲಿ ನೀವು ಬರೆಯಿರಿ. ಆನ್ಸರ್ ಈಸ್, the witches had learned to jump from one person to another like virus. They caused the worst disease in man, that is the disease of wasting life. Then check your understanding. Page number 5. Okay, see this one. Question number 1, who discovered the witches? ಮಾಟಗಾತಿಯರನ್ನು ಕಂಡುಹಿಡಿದವರು ಯಾರು? ಡಾಕ್ಟರ್ ಫಿಟನ್ ಹೆಲ್ದಿ ಡಿಸ್ಕವರ್ಡ್ ದ ವಿಚಸ್. ಕ್ವಶನ್ ನಂಬರ್ 2, ವಾಟ್ ಡಿಡ್ ದ ಪೇಷಂಟ್ಸ್ ಡೂ ಬಿಫೋರ್ ದೇ ವೆಂಟ್ ಟು ಡಾಕ್ಟರ್ ಫಿಟನ್ ಹೆಲ್ದಿ? ಡಾಕ್ಟರ್ ಫಿಟನ್ ಹೆಲ್ದಿ ಅವರ ಕಡೆಗೆ ಹೋಗುವ ಮೊದಲು ರೋಗಿಯು ಏನು ಮಾಡಿದನು? The patients did not eat fruits, vegetables. They did not feel walking
running or playing. They started feeling ill. They had no desire to do anything. Then question number 3. What was the advice of Dr. Fitton? Healthy. Dr. Fitton healthy ಅವರ ಸಲಹೆ ಏನು? Answer is the best remedy was neither pills nor injections, but just a little bit of effort to eat some fruits and vegetables and to do some exercise. Then vocabulary testing. Fill in the blanks using suitable words from the words given in brackets. One is done for you. ಓಕೆ, ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮತ್ತು ಎರಡೆರಡು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಎರಡು ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೀವು ಗುರುತಿಸಿ ಇಲ್ಲಿ ಬರೆಯಬೇಕು. ಓಕೆ, ಮಿನಿ ಏಟ್ ಅ ವೆರೈಟಿ ಆಫ್ ಫುಡ್ ಐಟಮ್ಸ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ಇದು ಒಂದು ಮಾದರಿ ಉದಾಹರಣೆ. ದೆನ್ ನಂಬರ್ 1, ದ ಅರ್ತ್ ವಾಸ್ ದ ಡ್ಯಾಶ್ ಪ್ಲೇಸ್ ವೇರ್ adults and children enjoyed good life. ಇಲ್ಲಿ ಇದು ಒಂದು ಉತ್ತರ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಡರ್ಟಿಯೆಸ್ಟ್, ಹೆಲ್ದಿಯೆಸ್ಟ್, ಇಲ್ಲಿ ಯಾವುದು ಸರಿಯಾದ ಉತ್ತರ? ಓಕೆ, ಹೆಲ್ದಿಯೆಸ್ಟ್ ಈಸ್ ದ ರೈಟ್ ಆನ್ಸರ್. ಸೊ ಯು ಶುಡ್ ರೈಟ್ ಹಿಯರ್ ಲೈಕ್ ದಿಸ್. Healthiest. Okay, then number 2, one of the witches was dash about people being healthy, powerful or furious. Okay, good, furious. Then number 3, there was a big dash that destroyed the forest, thunder or explosion. Okay, you are right. The right answer is explosion. ಓಕೆ, ಇದೇ ರೀತಿ ನೀವು ಇಲ್ಲಿ ಮುಂದೆ ಕೊಟ್ಟಿರುವಂಥ ಈ 4, 5, 6 ಇದೇ ರೀತಿ ನೀವು ಬರೆಯಿರಿ. Vocabulary number 2, find fruits and vegetables from the word greed and shade them using suitable colors. Compare your answers with those of your partners. One is done for you. ಇಲ್ಲಿ ಹಣ್ಣುಗಳ ಮತ್ತು ತರಕಾರಿ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಸರ್ಕಲ್ ಹಾಕಿ ಬಣ್ಣಗಳನ್ನು ತುಂಬಬೇಕು. ಓಕೆ, ಒಂದನ್ನು ಅವರು ಇಲ್ಲಿ ರೌಂಡ್ ಹಾಕಿ ಅದಕ್ಕೆ ಬಣ್ಣ ತುಂಬಿ ತೋರಿಸಿದ್ದಾರೆ. ಸೊ ಅದೇ ರೀತಿ ನೀವು ಇಲ್ಲಿ ತರಕಾರಿ ಮತ್ತು ಹಣ್ಣುಗಳ ಹೆಸರನ್ನು ಹುಡುಕಿ ಅವುಗಳಿಗೆ ಬಣ್ಣ ತುಂಬಬೇಕು. ಓಕೆ, ದೇರ್ ಆರ್ 8 ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೇಮ್ಸ್ ಹಿಯರ್. ಓಕೆ, ಇಲ್ಲಿ 8 ಹಣ್ಣುಗಳು ಮತ್ತು 8 ತರಕಾರಿಗಳ ಹೆಸರು ಇದರಲ್ಲಿ ಅಡಗಿವೆ. ಓಕೆ, ಅವುಗಳನ್ನು ನೀವು ಗುರುತಿಸಿ ಅದಕ್ಕೆ ರೌಂಡ್ ಅಪ್ ಮಾಡಿ ಬಣ್ಣವನ್ನು ತುಂಬಿರಿ. ಓಕೆ, ದೆನ್ ಸಿ ನಂಬರ್ 2, C2 ಅಂದರೆ ಕಾಂಪ್ರಿಹೆನ್ಷನ್ ನಂಬರ್ 2. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಮೇಡ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಇನ್ ಓಲ್ಡನ್ ಡೇಸ್? ಹಳೆಯ ದಿನಗಳಲ್ಲಿ ಜನರನ್ನು ಬಲ ಮತ್ತು ಆರೋಗ್ಯಕರವಾಗಿಸಿದ್ದು ಯಾವುದು? ಆನ್ಸರ್ ಈಸ್ ಮೆನಿ ಇಯರ್ಸ್ ಎಗೋ ಪೀಪಲ್ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ loved fruits and vegetables. They were doing daily exercises so that people were strong and healthy in olden days. Okay, then question number 2, how would the potion change the people? ಮದ್ದು ಜನರನ್ನು ಹೇಗೆ ಬದಲಾಯಿಸಿತು? Answer is no longer did people enjoy fruits and vegetables. People did not feel like walking, running and playing with his friends. The people stopped going out of the
house. People started feeling ill. The people had no desire to do anything. Question number 3. Why were the witches not able to make the kind of magic potion they wanted to prepare? ಮಾಟಗಾತಿಯರಿಗೆ ಮಂತ್ರಮದ್ದು ತಯಾರಿಸಲು ಮಾಟಗಾತಿಯರು ಮಂತ್ರಮದ್ದು ತಯಾರಿಸಲು ಏಕೆ ಸಾಧ್ಯವಾಗಲಿಲ್ಲ? ಆನ್ಸರ್ ಇಸ್ ಬಿಕಾಸ್ ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ one of the witches made a mistake in uttering the words. Then fourth one is describe the change in the boy's attitude after he drank the potion. ಮದ್ದು ಸೇವಿಸಿದ ನಂತರ ಹುಡುಗನ ಬದಲಾವಣೆಯನ್ನು ಬರೆಯಿರಿ ಅಥವಾ ವಿವರಿಸಿ. ಆನ್ಸರ್ ಇಸ್ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. He no longer wanted to eat vegetables, fruits and good food. He wanted to ask for pizza, burger and wait for them at home. Then fifth question is, what was Dr. Fitton Healthy's best remedy? Dr. Fitton Healthy ಅವರ ಒಳ್ಳೆಯ ಅಥವಾ ಒಂದು ಪರಿಹಾರ ಏನು? Answer is the best remedy was neither pills nor injections, but a little bit of effort to eat some fruits and vegetables and to do some exercise. Or ಅಂದರೆ ಅಥವಾ Dr. Fitton Healthy's best remedy was to take a little bit of effort and eat fruits and vegetables. Regular exercise will make them fit again. ಈ ಎರಡರಲ್ಲಿ ಯಾವುದಾದರೂ ಒಂದನ್ನು ನೀವು ಇಲ್ಲಿ ಬರೆಯಿರಿ. ಓಕೆ. Comprehension number 3. Discuss with your teacher and answer the following questions. Question number 1. The message the story gives is not only for children but also for the grown-ups. Do you agree? ಈ ಆರೋಗ್ಯಕರ ಜೀವನ ಅನ್ನೋ ಪಾಠದಲ್ಲಿ ಬರುವಂತಹ ಸಂದೇಶವು ಮಕ್ಕಳಿಗಲ್ಲದೆ ಅದು ದೊಡ್ಡವರಿಗೂ ಕೂಡ ಅನ್ವಯಿಸುತ್ತದೆ. ಇದನ್ನು ನೀವು ಒಪ್ಪುತ್ತೀರಾ? ಎಸ್, ವಿ ಅಗ್ರಿ. ಕ್ವೆಶ್ಚನ್ ನಂಬರ್ 2. ವಿತ್ ದ ಹೆಲ್ಪ್ ಆಫ್ ಪ್ಯಾರಾಗ್ರಾಫ್ಸ್ 4 and 5 ಡಿಸ್ಕ್ರೈಬ್ ದ ಇಲ್ನೆಸ್ ಆ್ಯಂಡ್ ದ ಕ್ಯೂರ್. ಇಲ್ಲಿ ಅನಾರೋಗ್ಯ ಮತ್ತು ಗುಣಪಡಿಸುವಿಕೆ ಇದರ ಬಗ್ಗೆ 4ರಿಂದ 5 ವಾಕ್ಯಗಳಲ್ಲಿ ಬರೆಯಿರಿ. ಆನ್ಸರ್ ಈಸ್ we should eat fruits and vegetables and to do some exercise. We should take advice of the doctors. We will ended up totally well being cured of the wasting life disease. Okay. This is question number 1 and this is 2. Now discuss with your partners. Interview your friends and write what your friends can do and cannot do. Put right or wrong against the column provided. One is done for you. Some of the topics are topics: swimming, playing games, painting, clay modeling, telling stories, reading books, watching television. Names ಅಂದರೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ನೇಮನ್ನು ಇಲ್ಲಿ ಬರೆಯಬೇಕು. ಅಂದರೆ ನಿಮ್ಮ ಗೆಳತಿಯರ ಹೆಸರನ್ನು ನೀವು ಇಲ್ಲಿ ಬರೆಯಬೇಕು. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ, ವಾಣಿ. ಅಂದರೆ ವಾಣಿ ಏನು ಮಾಡ್ತಾಳೆ? ಸ್ವಿಮ್ಮಿಂಗ್ ಅಂದರೆ ಅವಳು ಈಜುತ್ತಾಳೆ. ಸೊ ಅವ್ರು ಇಲ್ಲಿ ಅದನ್ನು ರೈಟ್ ಹಾಕಿದ್ದಾರೆ, ಹೌದಾ? ಅದೇ ರೀತಿ ನೀವು ಇಲ್ಲಿ ನಿಮ್ಮ ಗೆಳೆಯ ಅಥವಾ ಗೆಳತಿಯರ ಹೆಸರು ಬರೆದು ಅವರು ಪ್ಲೇಯಿಂಗ್ ಗೇಮ್ಸ್ ಅಂದರೆ ಆಟವನ್ನು ಆಡ್ತಿದ್ರೆ ಸರಿ ಹಾಕುವುದು, ಇಲ್ಲವಾದರೆ ತಪ್ಪು ಹಾಕುವುದು. ಸೊ ಇಲ್ಲಿ ನಾನೊಂದು ಯಾವುದಾದ್ರೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಆಶಾ. ಸೊ ಅವಳು ಪೇಂಟಿಂಗ್ ಮಾಡುತ್ತಾಳೋ ಅಥವಾ ಇಲ್ಲವೋ? ಓಕೆ, ಅವಳು ಮಾಡುವುದಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಅವಳಿಗೆ ತಪ್ಪು ಗುರುತನ್ನು ಹಾಕ್ತಾ ಇದ್ದೀನಿ. ಓಕೆ, ಇದೇ ರೀತಿ ನೀವು ಈ ಎಲ್ಲ ಕಾಲಮನ್ನು ತುಂಬಿ ಬರೆಯಿರಿ. ಥ್ಯಾಂಕ್ ಯು.